ಚುನಾವಣೆಗೆ ಸ್ಪರ್ಧಿಸುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಸುಮಲತಾ. ಮಂಡ್ಯ ಜನರ ಭಾವನೆಗೆ ಬೆಲೆ ಕೊಡಬೇಕಿದೆ ಅಂತ ಹೇಳಿ ಸುಮಲತಾ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಜನರೊಂದಿಗೆ ಇದ್ದಂತಹ ಸಂಬಂಧವನ್ನ ಕಡಿದುಕೊಳ್ಳೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ, ಅದು ಸಾಧ್ಯ ಆಗದೇ ಇರುವಂತಹ ಮಾತು. ಹೀಗಾಗಿ ಮಂಡ್ಯ ಜನರ ಮಾತಿನ ಬಗ್ಗೆ ಯೋಚನೆಯನ್ನ ಮಾಡ್ತೀನಿ. ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಪರೋಕ್ಷವಾಗಿ ಸುಳಿವನ್ನ ಕೊಟ್ಟಿದ್ದಾರೆ ಸುಮಲತಾ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯುವಂತೆ ಒತ್ತಾಯ ಮಾಡೋದಕ್ಕೆ ಅಂತ ಹೇಳಿಯೇ ನೂರಾರು ಕಾರ್ಯಕರ್ತರು ಇವತ್ತು ಸುಮಲತಾ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ರು. ಮಂಡ್ಯದಿಂದ ಆಗಮಿಸಿದಂತಹ ನೂರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಇದೇ ವೇಳೆ ಮಾತನಾಡಿದಂತಹ ಸುಮಲತಾ, ನನಗೂ ಕೂಡ ಅಲ್ಲಿರುವಂತಹ ಜನರ ಸಂಬಂಧಗಳನ್ನು ಕಡಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾನೆ ಚುನಾವಣೆಗೆ ಸ್ಪರ್ಧಿಸುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಅಂಬರೀಷ್ ಅವರು ನಮ್ಮನ್ನು ಬಿಟ್ಟು ಹೋದಾಗ ನಮ್ಮೆಲ್ರಿಗೂ ಆಗಿರೋ ನೋವು ಎಷ್ಟಿತ್ತೋ ಅದಕ್ಕಿಂತ ಒಂದು 100ರಷ್ಟು ನೋವು ಇವರೆಲ್ರಿಗೂ ಆಗಿದೆ. ಅದೇ ಪ್ರೀತಿಯನ್ನು ತುಂಬಿಕೊಂಡು ಅದೇ ಆಸೆಯಿಂದ ನಂಬಿಕೆಯಿಂದ ಈ ಒಂದು ಅವರು ಬೆಳೆಸ್ಕೊಂಡು ಬಂದಿರುವಂಥ ಒಂದು ಸಂಬಂಧ ಬಾಂಧವ್ಯ ಋಣಾನುಬಂಧ ಅಂತ ಹೇಳಬೇಕು, ಅದು ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಅದೇ ಥರ ಪಾರ್ಟಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರು ಬಂದಿದ್ದಾರೆ. ಒಂದಷ್ಟು ಜನ ಇಷ್ಟೊಂದು ಈ 2 ತಿಂಗಳಿಂದನೂ ಮನೆಗೆ ಬರ್ತಾನೆ ಇದ್ದರು, ಕೇಳ್ಕೊತಾನೆ ಇದ್ದರು, ನೀವು ಈ ಸಂಬಂಧನ ನೀನು ಬಿಟ್ಕೊಡ್ಬಾರದು, ನಮ್ಮ ಸಂಬಂಧ ಹೀಗೆ ಮುಂದುವರಿಬೇಕು ಅನ್ನೋ ಒಂದು